ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ, ಸರಿನಾ? ಬಿಗ್ ಬಾಸ್ ರೀ ಓಪನ್ ಮಾಡಿಸಿದ್ದು ಯಾರು? ಡಿಕೆಶಿ ಇದಕ್ಕೆ ಉತ್ತರ ಕೊಡಬೇಕು. ಈಗಲ್ಟನ್ ರೆಸಾರ್ಟ್ನಲ್ಲಿ ಉಳಿದುಕೊಳ್ಳೋಕೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ರು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಬಿಗ್ ಬಾಸ್ ರಿಯಾಲಿಟಿ ಶೋ ಚಿತ್ರೀಕರಣಕ್ಕೆ ವೇದಿಕೆಯಾಗಿರುವ ಬಿಡದಿಯ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಪಾರ್ಕ್ ವಿವಾದ ಬಹು ಕಸರತ್ತಿನ ಸಂಧಾನದ ಬಳಿಕ ಬುಧವಾರ ರಾತ್ರಿಯಿಂದ ಮತ್ತೆ ರೀಓಪನ್ ಆಗಿತ್ತು. ಸ್ಟುಡಿಯೋದ ಬೀಗ ತೆರವುಗೊಳಿಸುವಂತೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗೆ ನಿರ್ದೇಶನ ನೀಡಿದ್ದಾರೆ ಅನ್ನೋ ವರದಿಗಳ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರಿರೋ ಪ್ರಕರಣಕ್ಕೆ ಮಾತುಕತೆ ಮೂಲಕನೇ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಬುಧವಾರ ದಿನವಿಡೀ ನಡೆದಿತ್ತು. ಮೊದಲ ಹಂತದಲ್ಲಿ ಸ್ಟುಡಿಯೋಸ್ ಮುಖ್ಯಸ್ಥರು ಸುರಕ್ಷಿತ ದಾರಿಗಾಗಿ ಹುಡುಕಾಟ ನಡೆಸಿದ್ರು. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾತ್ರ ಪಟ್ಟು ಸಡಿಲಿಸದೆ ನಿಯಮ ಪಾಲನೆಯ ದಂಡವನ್ನೇ ಬೀಸಿತ್ತು. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಪರಿಸರ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಅನ್ನೋ ಕಾರಣಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶದಂತೆ ಜಿಲ್ಲಾಡಳಿತ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಪಾರ್ಕ್ಗೆ ಮಂಗಳವಾರ ಬೀಗ ಮುದ್ರೆಯನ್ನ ಹಾಕಿದ ಬೆನ್ನಲ್ಲೇ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಚಿತ್ರೀಕರಣ ಸ್ಥಗಿತಗೊಂಡಿತು. ರಜಾ ದಿನವನ್ನು ಲೆಕ್ಕಿಸದೆ ಒಳಗಿದ್ದ ಎಲ್ಲಾ ಸ್ಪರ್ಧಿಗಳನ್ನ ಹೊರಗೆ ಕಳುಹಿಸಿದ್ರ ಪರಿಣಾಮ ಶೋ ಆಯೋಜಕರು ಸ್ಪರ್ಧಿಗಳಿಗೆ ಈಗಲ್ಟನ್ ರೆಸಾರ್ಟ್ನಲ್ಲಿ ಉಳಿದುಕೊಳ್ಳೋಕೆ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡ್ತಾರೆ. ಸೊ ಬಿಗ್ ಬಾಸ್ ಶೋಗೆ ವಿಘ್ನ ಎದುರಾದ ಬೆನ್ನಲ್ಲೇ ಸಾಕಷ್ಟು ಚರ್ಚೆ, ಊಹಾಪೋಹ ಶುರುವಾಗುತ್ತೆ. ಬಿಗ್ ಬಾಸ್ ಶೋ ನಿಲ್ಲೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾರಣ ಅಂತ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಆರೋಪ ಮಾಡ್ತಾರೆ. ಈ ಹಿಂದೆ ನಮಗೆ ಕನ್ನಡ ಚಿತ್ರರಂಗದ ನಟ್ಟು ಬೋಲ್ಟು ಟೈಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದೇ ಕಾರಣಕ್ಕೆ ಈಗ ಬಿಗ್ ಬಾಸ್ ಶೋ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಅಂತ ಸಂಬರ್ಗಿ ಹೇಳ್ತಾರೆ. ನಂತರ ನಡೆದಂತ ಮಹತ್ವದ ಬೆಳವಣಿಗೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಬಿಗ್ ಬಾಸ್ ರಿಯಾಲಿಟಿ ಶೋ ಚಿತ್ರೀಕರಣ ನಡೀತಾ ಇದ್ದಂತಹ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಪಾರ್ಕ್ನ ಬೀಗವನ್ನ ತೆರವುಗೊಳಿಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗೆ ನಿರ್ದೇಶನವನ್ನ ಕೊಡ್ತಾರೆ. ಬಿಗ್ ಬಾಸ್ ಕಾರ್ಯಕ್ರಮ ಜಾಲಿವುಡ್ ಸ್ಟುಡಿಯೋಸ್ ಪ್ರಕರಣದ ವಿಚಾರದಲ್ಲಿ ಏಕಾಏಕಿ ಯಾಕೆ ಕ್ರಮ ಕೈಗೊಂಡ್ರಿ ಅಂತ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ನಾನು ಬೈದಿದ್ದೇನೆ, ಸರಿಪಡಿಸಿಕೊಳ್ಳೋಕೆ ಅವಕಾಶ ನೀಡಿ ಕಾರ್ಯಕ್ರಮಕ್ಕೆ ಅವಕಾಶ ನೀಡುವಂತೆ ಸೂಚಿಸಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ. ನಾನು ಎನ್ಕ್ವೈರಿ ಮಾಡಿದೆ, ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಐ ಹ್ಯಾವ್ ಸೆಡ್ ಡಿಸಿ ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್, ವಾಟ್ ಎವರ್ ಇಸ್ ದೇರ್, ಲೈಕ್ ಗಿವ್ ದೆಮ್ ಅನ್ ಆಪರ್ಚುನಿಟಿ. ಅವರು ರೆಕ್ಟಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು, ಮತ್ತೊಂದಾಗಬೇಕು. ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂದೇಶ ಕಳುಹಿಸಿದ ಬೆನ್ನಲ್ಲೇ ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳನ್ನ ವಾಪಸ್ ಕರ್ಕೊಂಡು ಬರಲಾಗತ್ತೆ. ಆ ಕುರಿತು ಕಲರ್ಸ್ ಕನ್ನಡ ಪ್ರೋಮೋ ಸಹ ರಿಲೀಸ್ ಮಾಡಿದೆ. ಇನ್ನೊಂದು ಮಾಹಿತಿ ಪ್ರಕಾರ ಈ ಜಾಲಿವುಡ್ ಸ್ಟುಡಿಯೋಸ್ನ ಮಾತೃ ಸಂಸ್ಥೆ ವೆಲ್ ಸ್ಟುಡಿಯೋಸ್ ತಾತ್ಕಾಲಿಕ ಅನುಮತಿಯನ್ನು ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿತ್ತು. ನಾವು ಕೆಲವು ನಿಯಮಗಳನ್ನ ಸರಿಯಾಗಿ ಪಾಲಿಸಿಲ್ಲ, ಈ ಬಗ್ಗೆ ನಮಗೂ ವಿಷಾದ ಇದೆ, ಮುಂದೆ ಈ ತಪ್ಪು ಪುನರಾವರ್ತನೆ ಆಗದಂತೆ ನೋಡ್ಕೊಳ್ತೇವೆ, ನಮಗೆ 15 ದಿನಗಳ ಅವಕಾಶ ಕೊಡಿ, ಅಷ್ಟರಲ್ಲಿ ಎಲ್ಲವನ್ನ ಸರಿಪಡಿಸ್ಕೊಳ್ತೇವೆ, ಸದ್ಯಕ್ಕೆ ನಮಗೆ ತಾತ್ಕಾಲಿಕ ಅನುಮತಿಯನ್ನು ಕೊಡಿ, ಆನಂತರ ಪರಿಶೀಲನೆ ನಡೆಸಿ ಅನುಮತಿಯನ್ನ ನವೀಕರಣಗೊಳಿಸಿ ಅಂತ ಪತ್ರದಲ್ಲಿ ಮನವಿ ಮಾಡ್ಕೋತಾರೆ. ಈಗ ಪ್ರಶ್ನೆ ಬರೋದು, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ಬಿಗ್ ಬಾಸ್ ಬಂದ್ ಮಾಡಿರುವಂತಹ ಮಾಲಿನ್ಯ ಮಂಡಳಿಗೂ ಏನು ಸಂಬಂಧ? ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿರೋದು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸದ ಹಿನ್ನೆಲೆಯಲ್ಲಿ. ಸೊ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಸುಮಾರು 2.5 ಲಕ್ಷ ಲೀಟರ್ ನೀರನ್ನ ಬಳಕೆ ಮಾಡ್ತಾ ಇದ್ದು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡದ ಕಾರಣಕ್ಕೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ಕೊಟ್ಟು ಅದಕ್ಕೆ ಪ್ರತಿಕ್ರಿಯಿಸದೆ ಇರೋದಕ್ಕೇನೆ ಬಿಗ್ ಬಾಸ್ ಮನೆಗೆ ಬೀಗವನ್ನ ಜಡಿಲಾಗಿತ್ತು. ಇದನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಡ್ಕೊಳ್ಳುತ್ತೆ. ಇನ್ನು ತಾತ್ಕಾಲಿಕ ಅನುಮತಿ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಅನ್ನೋದಾದ್ರೆ ಬಿಗ್ ಬಾಸ್ ಟೀಮ್ ಕಂಡುಕೊಂಡಂತಹ ತಾತ್ಕಾಲಿಕ ಪರಿಹಾರ ಏನು ಅನ್ನೋದು ಬಹಿರಂಗ ಆಗ್ಬೇಕಲ್ವಾ? ಪರಿಹಾರ ಕಂಡುಕೊಳ್ದೇನೆ ಅದ್ ಹೇಗೆ ಮತ್ತೆ ಬಿಗ್ ಬಾಸ್ ರೀಓಪನ್ಗೆ ಅವಕಾಶವನ್ನ ಮಾಡ್ಕೊಡೋಕ್ ಸಾಧ್ಯ ಆಗತ್ತೆ? ಅಷ್ಟೇ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರೋದಕ್ಕೆ ಮತ್ತೆ ಬಿಗ್ ಬಾಸ್ ರೀಓಪನ್ ಆಯ್ತು ಅನ್ನೋ ಹಲವಾರು ವರದಿಗಳು ನಮ್ ಕಣ್ ಮುಂದಿದೆ. ಡಿಕೆ ಶಿವಕುಮಾರ್ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಬಿಗ್ ಬಾಸ್ ಓಪನ್ ಮಾಡೋಕೆ ಜಿಲ್ಲಾಧಿಕಾರಿಗಳು ಅವಕಾಶ ಕೊಟ್ಟಿದ್ದಾದ್ರೂ ಯಾಕೆ? ರಾಜಕಾರಣಿಗಳು ಒತ್ತಡ ಹಾಕಿದ್ರೆ ಸಾಕು, ಯಾವುದೇ ಕೇಸ್ ಬೇಕಿದ್ರು ಈಸಿ ಆಗತ್ತೆ ಅನ್ನೋದಾದ್ರೆ ತನಿಖೆ ಯಾಕೆ ಬೇಕು? ತನಿಖಾಧಿಕಾರಿಗಳು ಯಾಕೆ ಬೇಕು? ಪೊಲೀಸ್ ವ್ಯವಸ್ಥೆ ಯಾಕೆ ಬೇಕಿತ್ತು? ಇನ್ನೊಂದು ಪ್ರಶ್ನೆ, ಸಪೋಸ್ ಇಂಥದ್ದೇ ಬೇರೆ ಬೇರೆ ಪ್ರಕರಣಗಳಲ್ಲಿ ನಮಗೂ ಕಾಲಾವಕಾಶ ಕೊಡಿ ಅಂತ ಸಾಮಾನ್ಯ ಜನರೇನಾದ್ರೂ ಕೇಳಿದ್ರೆ ಆ ಸಾಮಾನ್ಯ ಜನರಿಗೂ ಅಧಿಕಾರಿಗಳು ಅವಕಾಶ ಕೊಡ್ತಾರಾ?
ಈ ಕಾಲಾವಕಾಶ ಆಪ್ಷನ್ ಇರೋದು ಬರೀ ದುಡ್ಡಿದ್ದವರಿಗೆ ಮತ್ತು ರಾಜಕಾರಣಿಗಳ ಇನ್ಫ್ಲೂಯೆನ್ಸ್ ಇದ್ದವರಿಗೆ ಮಾತ್ರನಾ? ಇದೆಂಥ ನ್ಯಾಯ ಅಂತ ಸಾಮಾನ್ಯ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಮಾಡುವಂತಾಗಿದೆ. ಇದಕ್ಕೆ DCM DK ಶಿವಕುಮಾರ್, ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಉತ್ತರ ಕೊಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.